ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಸಾಲಿಸ್ ಅವರು ಹೊಸ ಟ್ರ್ಯಾಕ್ಟರ್ನ ಲಾಂಚ್ ಮಾಡಿದ್ದಾರೆ ಇವತ್ತು ಡೆಲ್ಲಿಯಲ್ಲಿ. ನೀವು ನೋಡ್ತಾ ಇರ್ಬೋದು, ಆ ಇವೆಂಟ್ಗೆ ನಾವು ಕೂಡ ಬಂದಿದ್ದೀವಿ. ಸಾಲಿಸ್ ಅಡ್ವಾನ್ಸ್ JP 975 ಸೀರೀಸಲ್ಲಿ ಈ ಟ್ರ್ಯಾಕ್ಟರ್ನ ಲಾಂಚ್ ಮಾಡಿದ್ದಾರೆ. ಎರಡು ಕೆಟಗರಿ ಬರ್ತವೆ, ಒಂದು 4 ವೀಲ್ ಡ್ರೈವ್, ಇನ್ನೊಂದು 2 ವೀಲ್ ಡ್ರೈವ್. ಎರಡರಲ್ಲೂ ಏನು ಚೇಂಜಸ್ ಅಂದರೆ ಒಂದು ಬಂಪರು ಮತ್ತು 4 ವೀಲ್ ಡ್ರೈವ್ ಮತ್ತು 2 ವೀಲ್ ಡ್ರೈವ್ ಇಷ್ಟೇ ಚೇಂಜಸ್ ಇರೋದು, ಇನ್ನೇನು ಚೇಂಜಸ್ ಇಲ್ಲ. ಇಂಜಿನು ಎಲ್ಲ ಕಂಪ್ಲೀಟ್ ಸೇಮ್ ಇದೆ. ನೀವು ಇಷ್ಟು ದಿನ ಏನು ಟ್ರ್ಯಾಕ್ಟರ್ ನೋಡಿದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಟ್ರ್ಯಾಕ್ಟರ್ ಕಂಪ್ಲೀಟ್ ಡಿಫ್ರೆಂಟು. ಇಂಜಿನ್ ಆಗಿರಲಿ ಅಥವಾ ಡಿಸೈನ್ ಆಗಿರಲಿ, ಇದು ಸಾಲಿಸ್ ಅವರ 2 ವೀಲ್ ಡ್ರೈವ್ ಟ್ರ್ಯಾಕ್ಟರ್. ನೀವು ನೋಡ್ತಾ ಇರೋದು ಫ್ರಂಟ್ ಅಲ್ಲಿ ಬಂಪರ್ ಕೂಡ ಅಳವಡಿಸ್ಕೊಂಡಿದ್ದಾರೆ. ಇದು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಅಲ್ಲಿ ಬರಲ್ಲ, ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊತಾ ಇದ್ದಾರೆ. ತುಂಬಾ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಳವಡಿಸ್ಕೊತಾ ಇದ್ದಾರೆ. ಇನ್ನು ಮುಂದೆ ಈ ಸಾಲಿಸ್ ಟ್ರ್ಯಾಕ್ಟರ್ನ ತಗೊಂಡ್ರೆ ಎಕ್ಸ್ಟ್ರಾ ಬಂಪರ್ನ ಅಳವಡಿಸ್ಕೊಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದರಲ್ಲೇ ಬಂದಿದೆ. ಇನ್ನು ನೀವು ನೋಡ್ತಾ ಇರ್ಬೋದು ಲುಕ್ ವೈಸು ಡಿಸೈನ್ ವೈಸು ಯಾವ ರೀತಿ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂತ, ಅದು ಕೂಡ ಚೆನ್ನಾಗಿದೆ. ಪ್ರೀಮಿಯಂ ಸಾಲಿಸ್ ಲೋಗೋ ಕೂಡ ಕೊಟ್ಟಿದ್ದಾರೆ. ನೀವು ಕಾರಲ್ಲಿ ಯಾವ ರೀತಿ ಬಾರೆಂಡ್ನ ಓಪನ್ ಮಾಡ್ತಿರಲ್ಲ ಅದೇ ರೀತಿ ನಾವು ಜಸ್ಟ್ ಇಲ್ಲೊಂದು ಬಟನ್ನ ಕೊಟ್ಟಿದ್ದಾರೆ, ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಅದೇ ಓಪನ್ ಆಗುತ್ತೆ. ಇನ್ನು ಇದರಲ್ಲಿ ಇಂಜಿನ್ನ ರಿಬ್ಬುಡ್ ಇಂಜಿನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಹೆಚ್ಚು ಮೈಲೇಜ್ ಕೊಡುತ್ತೆ ಈ ಇಂಜಿನು, ಇದುವರೆಗೂ ಯಾರು ಯೂಸ್ ಮಾಡ್ಕೊಂಡಿಲ್ಲ. ಮತ್ತು ಲೋ ವೈಬ್ರೇಷನ್, ನೀವು ಹೊಲ ಉಳುಮೆ ಮಾಡಬೇಕಾದ್ರೆ ತುಂಬ ಟ್ರ್ಯಾಕ್ಟರ್ಗಳು ವೈಬ್ರೇಷನ್ ಬರ್ತವೆ. ಈ ಇಂಜಿನ್ ಬಳಕೆ ಮಾಡ್ಕೊಂಡಿರೋದ್ರಿಂದ ವೈಬ್ರೇಷನ್ ಅಷ್ಟು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಕಂಪ್ನಿಯವರು. ಹೆಚ್ಚು ಪರ್ಫಾರ್ಮೆನ್ಸು ಪವರು ಎಲ್ಲ ಸೂಪರ್ ಆಗಿದೆ ಈ ಟ್ರ್ಯಾಕ್ಟ್ರಲ್ಲಿ. ಇನ್ನು ಅದೇ ಥರ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಹೋಗ್ತಾ ಇದ್ದಂಗೆ ಹೊಸ ಇಂಡಿಕೇಟ್ರನ್ನ ಅಳವಡಿಸ್ಕೊಂಡಿದ್ದಾರೆ. ಡಿಸೈನು ಕಾರಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿರ್ತಾರೆ ಅದೇ ರೀತಿ ಇಂಡಿಕೇಟ್ರನ್ನು ಅಳವಡಿಸ್ಕೊಂಡಿದ್ದಾರೆ. ಇನ್ನು ಮೇಲ್ಗಡೆ ನೀವು ಹೋದರೆ ಕಂಫರ್ಟಬಲ್ ಆಗಿದೆ. ರೈತರು ಏನಾದರೂ ಟ್ರ್ಯಾಕ್ಟ್ರನ್ನ ಉಳುಮೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. 4 ಸೈಡು ಕೂಡ ನಾವು ಈ ಸೀಟ್ನ ಅಡ್ಜಸ್ಟ್ ಮಾಡ್ಕೊಬೋದು, ಯಾವ ಕಡೆ ಬೇಕು ಆ ಕಡೆ 4 ಸೈಡ್ ಕೂಡ ಅಡ್ಜಸ್ಟಬಲ್ ಮಾಡ್ಕೊಬೋದು. ಹೇಗೆ ಕಾರಲ್ಲಿ ನಾವು ಅಡ್ಜಸ್ಟಬಲ್ ಮಾಡ್ಕೋತೀವಲ್ಲ ಅದೇ ರೀತಿ. ಇನ್ನು ಇಲ್ಲಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಸ್ವಲ್ಪ ಟ್ರ್ಯಾಕ್ಟರ್ಗಳು ಇರ್ತವೆ, ಸ್ವಲ್ಪ ಕಂಪ್ನಿ ಟ್ರ್ಯಾಕ್ಟರ್ಗಳು ಕಾಲಲ್ಲಿ ಬ್ರೇಕ್ ಒತ್ತಕ್ಕಾಗಲ್ಲ, ಕ್ಲಚ್ಚು ಎಕ್ಸಲೇಟ್ರು ಏನೂ ಒತ್ತಕ್ಕಾಗಲ್ಲ, ಅಷ್ಟು ಇಕ್ಕಟ್ಟಲ್ಲಿರುತ್ತೆ, ಸ್ಪೇಸೇ ಇರಲ್ಲ. ಆದರೆ ಇದರಲ್ಲಿ ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ ಓಡಿಸೋಕ್ಕೆ, ರೈತರಿಗೆ ಮತ್ತು ಉಳುಮೆ ಮಾಡೋಕ್ಕೆ. ಎಲ್ಲ ರೀತಿಯ ಇಂಪ್ಲಿಮೆಂಟ್ಗಳು ಕೂಡ ಈ ಟ್ರ್ಯಾಕ್ಟರ್ನ ನಾವು ಅಳವಡಿಸ್ಕೊಂಡು ಉಳುಮೆ ಮಾಡ್ಬೋದು. ಇನ್ನು ಸ್ಟೇರಿಂಗ್ ನೋಡ್ತಾ ಇರ್ಬೋದು, ಪ್ರೀಮಿಯಮ್ಗೆ ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಅದ್ರ ಮೇಲ್ಗಡೆ ಸಾಲಿಸ್ ಲೋಗೋ ಕೂಡ ಬಂದಿದೆ, ಮತ್ತು ಇಂಡಿಕೇಟ್ರು, ಎಕ್ಸ್ಲೇಟ್ರು, ಹ್ಯಾಂಡ್ ಎಕ್ಸ್ಲೇಟ್ರು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಲ್ಯಾಡರ್ ಟೈಪ್ ಚಾಸಿಸ್ನ ಅಳವಡಿಸ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಸಿಗ್ತಾ ಇದೆ. ರೈತರಿಗೆ ಯಾವುದೇ ಹಳ್ಳ ಗುದ್ರ ಏನೇ ಇದ್ರೂ ತುಂಬ ಈಸಿಯಾಗಿ ಹೊಲ ಉಳುಮೆ ಮಾಡ್ಕೊಂಡ್ಬಂದು ಎತ್ಕೊಂಡ್ಬರುತ್ತೆ. ಇದರಿಂದ ಲೋ ವೈಬ್ರೇಷನು ಮತ್ತು ಹೆಚ್ಚು ಮೈಲೇಜ್ ಬರ್ತಾ ಇದೆ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಈ ಸಾಲಿಸ್ ಅವರ JP 975 ಟ್ರ್ಯಾಕ್ಟರು ಯಾವ್ಯಾವ ಕಂಪ್ನಿ ಟ್ರ್ಯಾಕ್ಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟು ಅಂತ ಹೇಳ್ತೀನಿ. ಮಹೇಂದ್ರ 575 UO ಟೆಕ್ ಪ್ಲಸ್ ಕಂಪೇರ್ ಮಾಡಿದ್ರು ಇದೇ ಟ್ರ್ಯಾಕ್ಟರ್ ಬೆಸ್ಟು. ಮಹೇಂದ್ರ 575 XP ಪ್ಲಸ್ ಕಂಪೇರ್ ಮಾಡಿದ್ರು ಈ ಸಾಲಿಸ್ ಅವ್ರದ್ದೇ ಬೆಸ್ಟು. ಜಾನ್ ಡೇರ್ 5045D GP ಕಂಪೇರ್ ಮಾಡಿದ್ರು ಈ ಸಾಲಿಸ್ JP 975 ಸೀರೀಸ್ ಟ್ರ್ಯಾಕ್ಟರ್ನೇ ಬೆಸ್ಟು. ಇನ್ನು ಈ ಟ್ರ್ಯಾಕ್ಟರ್ಗೆ 5 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. 2000 kg ಲಿಫ್ಟಿಂಗ್ ಕೆಪಾಸಿಟಿ ಹೊಂದಿದೆ ಈ ಟ್ರ್ಯಾಕ್ಟರ್ಗಳು. 48 to 50 HP ಕೆಟಗರಿಲಿ ಈ ಟ್ರ್ಯಾಕ್ಟರ್ಗಳು ಬರ್ತಾ ಇದ್ದಾವೆ. ಅದೇ ರೀತಿ ಇದು ಸಾಲಿಸ್ ಅವರ JP 975 ಸೀರೀಸ್ನ 4 ವೀಲ್ ಡ್ರೈವ್ ಟ್ರ್ಯಾಕ್ಟರು. ಈ 2 ವೀಲ್ ಡ್ರೈವ್ ಟ್ರ್ಯಾಕ್ಟರು ಮತ್ತು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ಗೂ ಏನು ಡಿಫ್ರೆನ್ಸ್ ಅಂದರೆ ಕೇವಲ 3 ಚೇಂಜಸ್ ಇದೆ. ಅದಕ್ಕೆ ಫ್ರಂಟ್ ಬಂಪರ್ ಬರುತ್ತೆ, ಇದಕ್ಕೆ ಫ್ರಂಟ್ ಬಂಪರ್ ಬರಲ್ಲ. ಮತ್ತು ಫ್ರಂಟ್ ಆಕ್ಸೆಲಲ್ಲಿ ಚೇಂಜಸ್ ಇದೆ, ಮತ್ತು ಟೈರಲ್ಲೂ ಚೇಂಜಸ್ ಇದೆ. ಸಾಲಿಸ್ ಅವರ JP 975 ಸೀರೀಸ್ನ ಯಾವುದೇ ಟ್ರ್ಯಾಕ್ಟರ್ ತೊಗೊಂಡ್ರು 500 ಗಂಟೆಗಳಿಗೆ ಸರ್ವಿಸ್ ಮಾಡಿಸಬೇಕು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನ್ನ ಕೊಡುವ ದಾತ ಜೀತ